ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಆದ ಮೇಲೆ ಸತ್ಯತೆ ಗೊತ್ತಾಗತ್ತೆ ಅಂತ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಕೊಟ್ಟಿರುವಂತಹ ಹೇಳಿಕೆ ಇದು. ಬಿಜೆಪಿ ಇದನ್ನ ರಾಜಕೀಯವಾಗಿ ಬಳಸಿಕೊಳ್ತಾ ಇದೆ. ಕೋರ್ಟ್ ಹೇಳಿದ ಮೇಲೆ ನಾವು ತನಿಖೆಯನ್ನ ಆರಂಭಿಸಿದ್ವಿ. ಈಗಾಗಲೇ ಸಿಎಂ ಗೃಹ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ. ಸರ್ಕಾರ ಕಾನೂನಾತ್ಮಕವಾಗಿ ಕ್ರಮವನ್ನ ಕೈಗೊಳ್ಳಬೇಕು. ಸಂಪೂರ್ಣ ತನಿಖೆ ಆದ ಮೇಲೆ ಕ್ಲಿಯರ್ ಆಗಿ ಈ ಕುರಿತಂತೆ ಮಾಹಿತಿ ಸಿಗತ್ತೆ ಅಂತ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೇ ಈಗ SIT ತನಿಖೆ ನಡೆದಾದ ಮೇಲೆ ಸಂಪೂರ್ಣ ಸತ್ಯತೆ ಹೊರಗೆ ಬರುತ್ತೆ. ಅಲ್ಲಿವರೆಗೆ ನಾವು ಕಾಯ್ಬೇಕು ತಾನೆ. ಈಗ ಅವನೇನು ಇಂಟರ್ವಲ್ನಾಗ ಹೇಳ್ತಾನೋ, ಇನ್ಸ್ಟಾಲ್ಮೆಂಟಲ್ಲಿ ಹೇಳ್ತಾನೋ, ಸಂಪೂರ್ಣ ಸರ್ಕಾರ ಅದಕ್ಕಿರ್ತಕ್ಕಂಥ ಇಲಾಖೆ ಸಚಿವರು ಸರ್ಕಾರ ಸಮರ್ಪಕವಾಗಿ ಏನು ನಡೆದಿದೆ ಅಂತೇಳಿ ಕಂಪ್ಲೀಟಾಗಿ ಡೀಟೇಲ್ಸ್ ನಿಮಗೆ ಸಾರ್ವಜನಿಕರಿಗೆ ಹೇಳಲೇಬೇಕಲ್ಲ. ಇವತ್ತೇನೋ BJP ಇದರಲ್ಲಿ ರಾಜಕೀಯ ಉಪಯೋಗಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ನನ್ನ ಮೊದಲನೇ ಪ್ರಶ್ನೆ ಇರತಕ್ಕಂಥದ್ದು SIT ಆಗ್ಬೇಕಂತಕ್ಕಂಥ ಅವ್ರದ್ದು ಇತ್ತು ಕರೆಕ್ಟಾ? SITಗೆ ಅವ್ರು ಸ್ವಾಗತ ಮಾಡಿದ್ರಲ್ಲ, SIT ಸ್ವಾಗತ ಮಾಡಿದ್ರಲ್ಲ BJP ಅವರು. SITಗೆ ಸ್ವಾಗತ ಆದಮೇಲೆ ಇದು ಏನು ಕೋರ್ಟ್ ಹೇಳಿರ್ತಕ್ಕಂಥ ಆದೇಶ ಪ್ರಕಾರ ನಾವು ಇನ್ವೆಸ್ಟಿಗೇಷನ್ ಚಾಲೂ ಮಾಡಿದ್ವಿ. ಅವ್ನು ಎಲ್ಲೆಲ್ಲಿ ಹೇಳ್ದ ತೋಡಕ್ಕೆ ಚಾಲೂ ಮಾಡಿದ್ವಿ. ಒಂದು 2 ವಾರ ಆಯಿತು, 3 ವಾರ ಆಯಿತು, ಎಣಗಳು ಸಿಕ್ಕಿಲ್ಲ. ಎಣಗಳು ಸಿಕ್ಕಿದ್ರೆ BJP ಏನು ಹೇಳ್ತಿದ್ರು ಅವಾಗ? ಬೈ ಚಾನ್ಸ್ ಎಣ್ಣೆಗಳು ಸಿಕ್ಕಿದ್ರೆ BJP ಏನು ಹೇಳ್ತಿದ್ರು? ನೋಡ್ರಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವಾಗಲೂ ಸರ್ಕಾರ ಕಾನೂನಾತ್ಮಕವಾಗಿ ಕ್ರಮ ತಗೋಬೇಕು. ಇಲ್ಲಿ ಏನು ನಾವು ಅವ್ರ ವಿರುದ್ಧ ಇದ್ದೀವಿ, ಅವರು ಏನೋ ನಾವು ಪರ ವಿರುದ್ಧ ಅಂತಕ್ಕಂಥದ್ದಲ್ಲ, ಕಾನೂನು ಕ್ರಮವಾಗಿ ಮಾಡಬೇಕು. ಅದಕ್ಕೆ ಮುಖ್ಯಮಂತ್ರಿಗಳು ಪರಮೇಶ್ವರ್ ಸಾಹೇಬರು ಉತ್ತರವನ್ನು ಸದನಕ್ಕೆ ಕೊಟ್ಟಿದ್ದಾರೆ. ಇದು ಮೀರಿ ಇವರು ರಾಜಕೀಯವಾಗಿ ಹೋಗ್ಬೇಕಂತಂದ್ರೆ ಮತ್ತೆ ನೀವು ಯಾಕೆ ಸ್ವಾಗತ ಯಾಕೆ ಮಾಡಬೇಕು? ಏನು ರೀಸನ್ ಇದು ಸ್ವಾಗತ ಮಾಡೋಕ್ಕೆ? ಅವಾಗಲೇ ಹೇಳ್ಬೇಕಾಗಿತ್ತಲ್ಲ, ನಾವು ಸ್ವಾಗತ ಮಾಡಲ್ಲ ಅಂತ ಹೇಳ್ಬೇಕಾಗಿತ್ತು. ಅವಾಗ ಸ್ವಾಗತ ಮಾಡಿದ್ರು, 2-3 ವಾರ ತಡೆದ್ರು. ಯಾವಾಗೇನೋ ಇನ್ವೆಸ್ಟಿಗೇಷನಲ್ಲಿ ಏನೋ ಆತಂಕ ಇತ್ತು, ಜನರದ ಜೊತೆಗೆ ಮಾಧ್ಯಮ ಮೀಡಿಯಾ ಏನೋ ಅದ್ರ ಬಗ್ಗೆ ಜಾಳ ಪಬ್ಲಿಸಿಟಿ ಕೊಡ್ತು, ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗಿತ್ತು. ಅದಕ್ಕೆ ತಾನೇ ಕೋರ್ಟ್ ಹೇಳಿರೋದು. ಸೊ ಈ ಒಂದೇಟಿಗೆ 2 ವಾರ 3 ವಾರ ತಡೆದ್ಬಿಟ್ಟು ಈಗ ಒಂದೇಟಿಗೆ ಅವರು ರಾಜಕೀಯ ಮಾಡ್ತಿದ್ರೆ ಅವ್ರಿಗೆ ಬೇರೆ ಒಳ್ಳೇದು ಮಾಡಲಿ. ಅದೇ ರೀ ಷಡ್ಯಂತ್ರ ಇದೆ ಅಂತ ನೀವು SITನ ಬರುತ್ತಲ್ಲ ಮುಂದೆ. ಈಗ ಯಾರು ಷಡ್ಯಂತ್ರ ಮಾಡಿದಾರೆ, ಈಗ ಯಾರು ಏನು ಹೇಳ್ತದಾನಲ್ಲ, ಅವ್ನು ಇನ್ಸ್ಟಾಲ್ಮೆಂಟ್ ವೈಸ್ ಏನು ಹೇಳ್ತದಾನೆ, ಮತ್ತು ಅದೇ ತಾನೇ ಷಡ್ಯಂತ್ರ ಅಂದ್ರೆ ಏನು? ಸೊ ಇದು ಸಮರ್ಪಕವಾಗಿ ಇದು ಒಂದ್ಸಲ ಇನ್ವೆಸ್ಟಿಗೇಷನ್ ಆದಮೇಲೆ ಧರ್ಮಸ್ಥಳದ ಯಾವ್ದು ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಧರ್ಮಸ್ಥಳಕ್ಕೆ ಕ್ಲಿಯರ್ ಸಿಕ್ಕಂಗಾಯ್ತು. ಅವ್ರು SIT ವೆಲ್ಕಮ್ ಮಾಡಿದ್ರು ಮೊದಲು, ಈಗ SIT ವಿರುದ್ಧ ಇದ್ದಾರಾ ಏನು? ಅದರ ಅರ್ಥ ಏನು? ಈಗ ಬಂದ ತಕ್ಷಣ ಬರೀ ಯಾವುದೋ ಒಂದು ಇಶ್ಯೂ ಬಂದ ತಕ್ಷಣ ಅದು ಅದೇ ರೀತಿಯಾಗಿ ಸರ್ಕಾರಕ್ಕೆ ವಿರುದ್ಧ ಮಾಡ್ತಕ್ಕಂಥದ್ದು ಬಿಟ್ಟರೆ ಬೇರೆ ಏನು ಉಳಿದಿಲ್ಲ ಅವ್ರಿಗೀಗ. ಇದನ್ನೇ ಒಂದು ರಾಜಕೀಯವಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅವರು. ಅದೇ ಈಗ SIT ತನಿಖೆ ನಡೆದಾದ ಮೇಲೆ ಸಂಪೂರ್ಣ ಸತ್ಯತೆ ಹೊರಗೆ ಬರುತ್ತೆ. ಅಲ್ಲಿವರೆಗೆ